ಭಾರತ ಹಾಗೆ ಶ್ರೀಲಂಕಾ ನಡುವಿನ ಟೆಸ್ಟ್ ಸರಣಿ ಶನಿವಾರದಿಂದ ಶುರುವಾಗಬೇಕಿದೆ. ಶುಭ್ಮನ್ ಗಿಲ್ ನಾಯಕತ್ವದ ಭಾರತ ತಂಡಕ್ಕೆ 2 ಟೆಸ್ಟ್ ಪಂದ್ಯಗಳನ್ನು ಆಡುವಂತ ಸವಾಲಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ತವರಿನಲ್ಲಿ 0-2 ಅಂತರದ ಸೋಲಿನ ಬಳಿಕ ಇದು ಮೊದಲ WTC ಪಂದ್ಯ. ಕಳೆದ ಜೂನ್ನಲ್ಲಿ ಅಫ್ಘಾನ್ ವಿರುದ್ಧ 1 ಟೆಸ್ಟ್ ಪಂದ್ಯವನ್ನು ಆಡಿದರೂ ಕೂಡ ಅದು WTC ಅಂಡರ್ನಲ್ಲಿ ಇರಲಿಲ್ಲ. ಹೀಗಾಗಿ ಲಂಕಾ ಸರಣಿ ಇಂಪಾರ್ಟೆಂಟ್ ಆಗುತ್ತೆ. ಆದರೆ WTC ಅಡಿಯಲ್ಲಿ ಬರೋದ್ರಿಂದ ಇಲ್ಲಿ ಗೆದ್ರೆ ಬಿಗ್ ಅಡ್ವಾಂಟೇಜಸ್ ಕೂಡ ಇದೆ. ಸೊ ಏನೆಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ರೇಸ್ನಲ್ಲಿ ಸದ್ಯ ಟೀಮ್ ಇಂಡಿಯಾ 5ನೇ ಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾ ಹಾಗೆ ಸೌತ್ ಆಫ್ರಿಕಾ ತಂಡಗಳು ಟಾಪ್ 2 ನಲ್ಲಿ ಇರುವಂತದ್ದು. ಭಾರತ ಕೂಡ ಟಾಪ್ 2 ರೇಸ್ನಲ್ಲಿ ಉಳಿಬೇಕು ಅಂದ್ರೆ ಶ್ರೀಲಂಕಾದಲ್ಲಿ ಅವರನ್ನ ಸೋಲಿಸೋದಷ್ಟೇ ಅಲ್ಲ, ಕ್ಲೀನ್ ಸ್ವೀಪ್ ಮಾಡಬೇಕಾದಂತ ಅಗತ್ಯ ಕೂಡ ಇದೆ. 2024ರ ಮಿಡಲ್ನಿಂದ ಈಚೆಗೆ ಭಾರತ ಟೆಸ್ಟ್ ಮಾದರಿಯಲ್ಲಿ ತುಂಬಾನೇ ಸ್ಟ್ರಗಲ್ ಕಂಡಿದೆ. ಇದರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ತವರಿನಲ್ಲಿ ಒಂದೇ ಒಂದು ಸರಣಿಯನ್ನ ಗೆದ್ದದ್ದು ಬಿಟ್ರೆ ನ್ಯೂಜಿಲೆಂಡ್ ಹಾಗೆ ದಕ್ಷಿಣ ಆಫ್ರಿಕಾ ವಿರುದ್ಧ ಹೀನಾಯ ಸೋಲನ್ನ ಕಂಡಿದ್ರು. ಆಸ್ಟ್ರೇಲಿಯಾ ವಿರುದ್ಧ ಕೂಡ ಅಂಥದ್ದೇ ಸೋಲಾಗಿತ್ತು. ಇಂಗ್ಲೆಂಡ್ನಲ್ಲಿ ಡ್ರಾ ಮಾಡಿಕೊಂಡಿದ್ದೇ ದೊಡ್ಡ ಸಾಧನೆಯಾಗಿತ್ತು. ಈಗ ಶ್ರೀಲಂಕಾಗೆ ಹಾರಿರುವಂತ ಭಾರತಕ್ಕೆ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಕೂಡ ಇದೆ, ಒತ್ತಡವೂ ಇದೆ. ಕಳೆದ 18 ವರ್ಷಗಳಿಂದ ಲಂಕಾದಲ್ಲಿ ಟೆಸ್ಟ್ ಸರಣಿ ಸೋಲದ ಭಾರತ ಶ್ರೀಲಂಕಾದಲ್ಲಿ ಭಾರತದ ಟೆಸ್ಟ್ ಪರ್ಫಾರ್ಮೆನ್ಸ್ ಇತಿಹಾಸವನ್ನ ಕೆದಕಿದ್ರೆ ಅಲ್ಲಿ ಭಾರತವೇ ಬಾಸ್. 9 ವರ್ಷಗಳ ಬಳಿಕ ಶ್ರೀಲಂಕಾದಲ್ಲಿ ಟೆಸ್ಟ್ ಸರಣಿಯನ್ನು ಆಡೋಕೆ ಸಜ್ಜಾಗಿರುವಂತಹ ಭಾರತಕ್ಕೆ ಈ ಸರಣಿಯನ್ನ ಈ ಸಲ ಗೆಲ್ಲೋದು ಸುಲಭದ ಮಾತಲ್ಲ. ಯಾಕಂದ್ರೆ ಗೌತಮ್ ಗಂಭೀರ್ ಹೆಡ್ ಕೋಚ್ ಆದ್ಮೇಲೆ ಭಾರತದ ಹಲವು ಅಜೇಯ ವಿಜಯ ಯಾತ್ರೆಗಳಿಗೆಲ್ಲ ಬ್ರೇಕ್ ಬಿದ್ದಿದೆ. ಐತಿಹಾಸಿಕ ಸೋಲುಗಳನ್ನ ಕಂಡಿದ್ದಾರೆ. ಈಗ ಲಂಕಾದಲ್ಲೂ ಕೂಡ ನೋ ಲಾಸ್ ಜರ್ನಿ ಎಂಡ್ ಆಗುತ್ತೇನೋ ಎನ್ನುವಂತ ಭಯ ಇದೆ. ಇತ್ತೀಚೆಗಷ್ಟೇ ಭಾರತ ಶ್ರೀಲಂಕಾದಲ್ಲಿ ಅಲ್ಲಿನ ಕ್ರಿಕೆಟ್ 11 ತಂಡದ ವಿರುದ್ಧ ವಾರ್ಮ್ ಅಪ್ ಮ್ಯಾಚ್ ಅಲ್ಲಿ ಗೆಲುವನ್ನ ದಾಖಲು ಮಾಡಿತ್ತು. ಹಾಗಂತ ಅದೇನು ದೊಡ್ಡ ಗೆಲುವು ಅಲ್ಲ. ಬೌಲಿಂಗ್ ನಲ್ಲಿ ಹಿಗ್ಗಾಮುಗ್ಗಾ ಹೊಡೆಸ್ಕೊಂಡಿದ್ದಂತ ಭಾರತ ಲಾಸ್ಟ್ ಓವರ್ ನಲ್ಲಿ ಅದು ಕೂಡ ಮೊಹಮ್ಮದ್ ಸಿರಾಜ್ ಅವರ ಹ್ಯಾಟ್ರಿಕ್ 6ಗಳ ಮ್ಯಾಜಿಕ್ ನಿಂದಾಗಿ ಗೆದ್ದದ್ದು. ಹೀಗಾಗಿ ಅಧಿಕೃತ ಪಂದ್ಯಗಳಲ್ಲೂ ಕೂಡ ಭಾರತಕ್ಕೆ ಅತಿ ದೊಡ್ಡ ಸವಾಲು ಎದುರಾಗುತ್ತೆ. ಹಾಗೇನಾದ್ರೂ ಭಾರತ ಇಲ್ಲಿ 2-2 ಪಂದ್ಯಗಳನ್ನ ಗೆದ್ರೆ ದೊಡ್ಡ ಲಾಟ್ರಿ ಹೊಡೆದಂತೆಯೇ ಲೆಕ್ಕ. ಸೊ ಯಾಕೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಸಾಲು ಸಾಲು ಸರಣಿಗಳನ್ನ ಸೋತಿರುವಂತ ತಂಡಕ್ಕೆ ಗೆಲುವಿನ ಕಾನ್ಫಿಡೆನ್ಸ್ ಬರುತ್ತೆ. ಟೆಸ್ಟ್ ಫಾರ್ಮೆಟ್ನಲ್ಲಿ ಕಳೆದ 2 ವರ್ಷಗಳಿಂದ ಭಾರತ ಸಾಕಷ್ಟು ಅವಮಾನಕರ ರೀತಿಯಾದಂಥ ಸೋಲುಗಳನ್ನು ಕಂಡಿದೆ. ಅದರಲ್ಲೂ ಕೂಡ ಟೆಸ್ಟ್ನಲ್ಲಿ ಭದ್ರಕೋಟೆಯನ್ನ ಭಾರತವನ್ನಾಗಿ ಮಾಡಿಕೊಂಡಿದ್ದಂಥ ಭಾರತಕ್ಕೆ ತವರಿನಲ್ಲೇ ಸಾಲು ಸಾಲು ಸೋಲುಗಳು ಅಷ್ಟೆಲ್ಲ ಕ್ಲೀನ್ ಸ್ವೀಪ್ಗಳು ಒಂದು ರೀತಿಯಾಗಿ ಮುಜುಗರವನ್ನ ಉಂಟು ಮಾಡಿರುವಂಥದ್ದು. ಹೀಗಾಗಿ ಸಾಲು ಸಾಲು ಸರಣಿಗಳ ಸೋಲಿಗೆ ಈ ಒಂದು ಬೇಸರಕ್ಕೆ ಮುಲಾಮ್ ಬೇಕು ಅಂತಂದ್ರೆ ಈಗ ಲಂಕಾದಲ್ಲಿ ಟೆಸ್ಟ್ ಸರಣಿಯನ್ನ ಗೆಲ್ಲಲೇಬೇಕಿದೆ. ಸೊ ಇಲ್ಲಿ ಗೆದ್ರೆ ನೆಕ್ಸ್ಟ್ ಬರುವಂತ ಸರಣಿಗಳಿಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಸೊ ಇಲ್ಲಿ ಶ್ರೀಲಂಕಾ ಸರಣಿ ಆದ್ಮೇಲೆ WTC ಅಂಡರ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಹಾಗೆ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸರಣಿಗಳಿಗೆ ಬೂಸ್ಟ್ ಸಿಕ್ಕಂತಾಗುತ್ತೆ. ಸೊ ಇಲ್ಲಿ ಲಂಕಾ ವಿರುದ್ಧ ಗೆದ್ಮೇಲೆ ಭಾರತ ಈ ಒಂದು 2027ರ WTC ಅಂಡರ್ನಲ್ಲಿ 2 ಸರಣಿಗಳನ್ನು ಆಡಬೇಕಿದೆ. ಅದು ನ್ಯೂಜಿಲೆಂಡ್ ವಿರುದ್ಧ ಹಾಗೆ ಆಸ್ಟ್ರೇಲಿಯಾ ವಿರುದ್ಧ. ನ್ಯೂಜಿಲೆಂಡ್ ವಿರುದ್ಧ ನ್ಯೂಜಿಲೆಂಡ್ನಲ್ಲೇ ಪಂದ್ಯಗಳನ್ನು ಆಡಬೇಕಿದೆ. ಹಾಗೆ ಆಸ್ಟ್ರೇಲಿಯಾ ವಿರುದ್ಧ ಭಾರತದಲ್ಲಿ 5 ಪಂದ್ಯಗಳ ಟೆಸ್ಟ್ ಸರಣಿ ಇರುವಂಥದ್ದು. ಹೀಗಾಗಿ ಇಲ್ಲಿ 2 ಟೆಸ್ಟ್ ಸರಣಿಗಳನ್ನು ಗೆಲ್ಲೋಕೆ ಶ್ರೀಲಂಕಾದ ಸರಣಿ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಇಲ್ಲಿ ಗೆದ್ರೆ ಅಲ್ಲಿಯೂ ಕೂಡ ಗೆದ್ರೆ WTC ಫೈನಲ್ ರೇಸ್ನಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಇರುತ್ತೆ. ಒಂದ್ ವೇಳೆ ಲಂಕಾದಲ್ಲೇ ಎಡವಿದ್ರೆ ನ್ಯೂಜಿಲೆಂಡ್ ಹಾಗೆ ಆಸ್ಟ್ರೇಲಿಯಾ ಸರಣಿಗಳು ಡೂ ಆರ್ ಡೈ ಆಗುತ್ತೆ. ಕಂಪ್ಲೀಟ್ ಆಗಿ ಔಟ್ ಆಫ್ ಔಟ್ ವಿಕ್ಟರಿಗಳು ಬೇಕಾಗುತ್ತೆ. ಜೊತೆಗೆ ಗೆದ್ರು ಕೂಡ ಫೈನಲ್ ಟಿಕೆಟ್ ಸಿಗುತ್ತೆ ಎನ್ನುವಂತ ಕ್ಲಾರಿಟಿ ಇರೋದಿಲ್ಲ. ಹೀಗಾಗಿ ಲಂಕಾ ಸರಣಿಯೇ ಭಾರತಕ್ಕೆ ಇರುವಂತ ಅತಿ ದೊಡ್ಡ ಟಾಸ್ಕ್ ಆಗಿ ಚಾಲೆಂಜ್ ಆಗಿರುತ್ತೆ. ಇನ್ನು ಬ್ಯಾಟಿಂಗ್ ಆರ್ಡರ್ ಕ್ಲಾರಿಟಿ ಸಿಗುತ್ತೆ, ಜೊತೆಗೆ ಮ್ಯೂಸಿಕಲ್ ಚೇರ್ ಆಟಕ್ಕೆ ಬ್ರೇಕ್ ಬೀಳುವಂಥದ್ದು. ಸೊ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೌತಮ್ ಗಂಭೀರ್ ಅವರು ಹೆಡ್ ಕೋಚ್ ಆದಮೇಲೆ ಅದು ವೈಟ್ ಬಾಲ್ ಫಾರ್ಮೆಟ್ ಇರಲಿ ರೆಡ್ ಬಾಲ್ ಫಾರ್ಮೆಟ್ ಇರಲಿ ಅವರು ಬ್ಯಾಟಿಂಗ್ ಆರ್ಡರ್ನಲ್ಲಿ ಪದೇ ಪದೇ ಚೇಂಜಸ್ ತರ್ತಾನೆ ಇರ್ತಾರೆ. ಟಾಪ್ ಆರ್ಡರ್ನಲ್ಲೇ ಆಲ್ರೌಂಡರ್ಸ್ ಬರ್ತಾರೆ, ಆಲ್ರೌಂಡರ್ ಕೋಟಾದಲ್ಲಿ ಬೆಸ್ಟ್ ಬ್ಯಾಟರ್ ಹೋಗ್ತಾರೆ. ಸೊ ಇಲ್ಲಿ ಅವ್ರೇನಂತಂದ್ರೆ ಅವಾಗ ಪ್ರಯೋಗ ಮಾಡ್ತಾನೆ ಇರುತ್ತೆ. ವಿಕೆಟ್ಗಳು ಬೇಗ ಬಿದ್ದಾಗ ಅಲ್ಲಿ ಚೇಂಜಸ್ ತರ್ತಾರೆ. ಬಟ್ ಅದು ಯಾವುದು ಕೂಡ ವರ್ಕೌಟ್ ಆಗಿಲ್ಲ, ಇಲ್ಲೇ ಗೊತ್ತಾಗುತ್ತೆ. ಸೊ ಪದೇ ಪದೇ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡ್ತಿರೋದು, ಜೊತೆಗೆ ಬ್ಯಾಟರ್ಗಳನ್ನು ಕೂಡ ಚೇಂಜ್ ಮಾಡಿ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಆದರೆ ಲಂಕಾದಲ್ಲಿ ಟೆಸ್ಟ್ ಸರಣಿಯನ್ನ ಗೆದ್ರೆ ಸೊ ಆ ವಿನ್ನಿಂಗ್ ಕಾಂಬಿನೇಷನ್ ಏನಿರುತ್ತಲ್ಲ ಸೊ ಅದನ್ನ ಕಂಟಿನ್ಯೂ ಮಾಡೋಕೆ ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ. ಪದೇ ಪದೇ ಮ್ಯೂಸಿಕಲ್ ಚೇರ್ ಆಡಿಸೋದನ್ನ ಕೂಡ ತಪ್ಪಿಸಬಹುದು.
ಹಾಗೆ ಗಾಲೆ ಮತ್ತು ಕೊಲಂಬೋದಲ್ಲಿ ಸ್ಪಿನ್ ದಾಳಿ ಎದುರು ಗೆದ್ರೆ ಹೊಸ ವಿಶ್ವಾಸ ಬರುತ್ತೆ. ಎಸ್, ಭಾರತಕ್ಕೆ ಇರುವಂತ ಅತಿ ದೊಡ್ಡ ಸ್ಟ್ರಗಲ್ ಅಂದ್ರೆ ಸ್ಪಿನ್ ವಿರುದ್ಧ ಟೀಮ್ ಇಂಡಿಯಾದ ಆಟಗಾರರು ಬೇಗನೆ ಔಟ್ ಆಗ್ತಾರೆ. ಸೊ ಸ್ಪಿನ್ ಬಲೆಯೇ ಅವರಿಗೆ ಅತಿ ದೊಡ್ಡ ಟಾಸ್ಕ್ ಅನ್ನೋದು ಆಲ್ಮೋಸ್ಟ್ ಎಲ್ಲ ಕ್ರಿಕೆಟ್ ತಂಡಗಳಿಗೆ ಗೊತ್ತಾಗಿ ಸೊ ಇದನ್ನೇ ಅಪ್ಲೈ ಮಾಡಿ ಇತ್ತೀಚೆಗೆ ಟೆಸ್ಟ್ ಮಾದರಿಯಲ್ಲಿ ಭಾರತ ವಿರುದ್ಧ ಕೆಲ ತಂಡಗಳು ಸಕ್ಸಸ್ ಕೂಡ ಆಗಿರುವಂತದ್ದು. ಒಂದ್ ವೇಳೆ ಇಲ್ಲಿ ಗಾಲೆ ಹಾಗೆ ಕೊಲಂಬೋದಲ್ಲಿ ಭಾರತ ಏನಾದ್ರೂ ಸ್ಪಿನ್ ದಾಳಿ ವಿರುದ್ಧ ಗೆದ್ರೆ ಸೊ ನೆಕ್ಸ್ಟ್ ಕಾನ್ಫಿಡೆನ್ಸ್ ಲೆವೆಲ್ ಎಕ್ಸ್ಟ್ರಾ ಬರುತ್ತೆ. ನಾವು ಸ್ಪಿನ್ ವಿರುದ್ಧ ಕೂಡ ಆಡ್ತೀವಿ, ಬರೀ ವೇಗದ ಬೌಲರ್ಗಳು ಅಷ್ಟೇ ಅಲ್ಲ, ಸ್ಪಿನ್ ವಿರುದ್ಧ ಕೂಡ ನಮಗೆ ಬ್ಯಾಟಿಂಗ್ ಚೆನ್ನಾಗಿ ಗೊತ್ತಿದೆ ಅನ್ನೋದನ್ನ ಮೆಸೇಜ್ ಪಾಸ್ ಮಾಡಿದಂತಾಗುತ್ತೆ ಭಾರತಕ್ಕೆ. ಹಾಗೆ WTC ಫೈನಲ್ ರೇಸ್ನಲ್ಲಿ ಉಳಿಯೋದು ಕೂಡ ಇಲ್ಲಿಯೇ ನಿರ್ಧಾರವಾಗುತ್ತೆ. ಸೊ ಮೇನ್ ಚಾಲೆಂಜ್ ಇರುವಂತದ್ದೇ ಇದು. ಆಲ್ರೆಡಿ ಕಳೆದ ಬಾರಿಯೇ WTC ಫೈನಲ್ ಟಿಕೆಟ್ ಅನ್ನ ಮಿಸ್ ಮಾಡ್ಕೊಂಡಿದೆ ಭಾರತ. ಸೊ ಈ ಸಲ ಆಗ್ಬೇಕಾ ಅಥವಾ ಹೋಗುತ್ತಾ ಬೇಡವಾ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಪಂದ್ಯಗಳೇ ಡಿಸೈಡ್ ಮಾಡುತ್ತೆ. ಅದು ಅಲ್ಲದೆ ಇಲ್ಲಿ ಕ್ರೂಷಿಯಲ್ ಸ್ಟೇಜ್ ನಲ್ಲಿ ಇರುವಂತದ್ದು ಭಾರತ 50% ಕಡಿಮೆ ಇದೆ, 48% ಹೋಪ್ಸ್ ಇರುವಂತದ್ದು ಇಲ್ಲಿ. ಸೊ ಇಲ್ಲಿ ಏನಂತಂದ್ರೆ ಇವರಿಗೆ WTC ಫೈನಲ್ ಟಿಕೆಟ್ ಸಿಗಬೇಕು ಅಂತಂದ್ರೆ 65 ಅಬೋವ್ ಪರ್ಸೆಂಟೇಜ್ ಇರಬೇಕು, ವಿನ್ನಿಂಗ್ ಪರ್ಸೆಂಟೇಜ್. ಬಟ್ ಇಲ್ಲಿ ಟೀಮ್ ಇಂಡಿಯಾದು 48 ಇರೋದ್ರಿಂದ ಅಂಕಗಳು ಸೊ ನೆಕ್ಸ್ಟ್ ತುಂಬಾನೇ ಕಷ್ಟ ಆಗುತ್ತೆ. ಹೀಗಾಗಿ ಶ್ರೀಲಂಕಾ ಸರಣಿಯನ್ನ ಗೆದ್ರೆ ಮಾತ್ರವೇ ಸೊ ರೇಸ್ನಲ್ಲಿ ಉಳಿಯೋಕೆ ಸಾಧ್ಯತೆ ಇರುವಂತದ್ದು. ಹಾಗೆ ವಿದೇಶಿ ನೆಲಗಳಲ್ಲಿ ಟೆಸ್ಟ್ ಗೆಲ್ಲೋದು ಶುಭ್ಮಾನ್ ಗಿಲ್ ಕ್ಯಾಪ್ಟನ್ಸಿಗೂ ಕೂಡ ಅಗ್ನಿ ಪರೀಕ್ಷೆಯೇ. ಇಲ್ಲಿ ಏಕದಿನ ಹಾಗೆ T20ಗೆ ಕಂಪೇರ್ ಮಾಡಿದ್ರೆ ಯಾವ ಕ್ಯಾಪ್ಟನ್ ವಿದೇಶಗಳಲ್ಲಿ ಟೆಸ್ಟ್ ಸರಣಿಗಳಲ್ಲಿ ಆಯಾ ತಂಡವನ್ನ ಗೆಲ್ಲಿಸ್ತಾರೋ ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿನೇ ಬರುತ್ತೆ, ಜೊತೆಗೆ ಅದೊಂದು ರೀತಿಯಾದಂಥ ಅಗ್ನಿ ಪರೀಕ್ಷೆ. ಸೊ ಈಗ ಗಿಲ್ಗೆ ಈಗ ವಿದೇಶಿ ನೆಲಗಳಲ್ಲಿ ಗೆಲ್ಲೋದು ಅವರ ಕ್ಯಾಪ್ಟನ್ಸಿಗೂ ಕೂಡ ಅಗ್ನಿ ಪರೀಕ್ಷೆ ಇಟ್ಟಂತಾಗುತ್ತೆ. ಮತ್ತೊಂದು ಕಡೆ ಶ್ರೀಲಂಕಾದಲ್ಲಿ ಕಳೆದ 18 ವರ್ಷಗಳಿಂದ ಟೆಸ್ಟ್ ಸರಣಿಯನ್ನ ಸೋತಿಲ್ಲ ಭಾರತ. ಎಸ್, ಭಾರತದ ಟೆಸ್ಟ್ ಸರಣಿಯಲ್ಲಿ ಅತಿ ದೊಡ್ಡ ಈ ಒಂದು ಸಾಧನೆಗಳೇನಿದೆಯಲ್ಲ ಇದೇ ಈಗ ಶ್ರೀಲಂಕಾದಲ್ಲೂ ಕೂಡ ಅತಿ ದೊಡ್ಡ ಟಾಸ್ಕ್ ಆಗಿ ಕಾಣ್ತಾ ಇರುವಂತೆ. ಯಾಕಂತಂದ್ರೆ ಹಲವು ವರ್ಷಗಳ ಕಾಲ ಅಜ್ಜಿಯ ವಿಜಯ ಯಾತ್ರೆ ಏನಿತ್ತಲ್ಲ ಅದನ್ನೆಲ್ಲ ಇತ್ತೀಚೆಗೆ ಭಾರತ ಬ್ರೇಕ್ ಮಾಡಿದೆ, ಅಂದ್ರೆ ಸೋಲ್ತಾ ಬಂದಿದೆ. ಬಟ್ ಈಗ 18 ವರ್ಷಗಳಿಂದ ಲಂಕಾದಲ್ಲಿ ಸೋಲನೆ ಕಾಣದಂತಹ ಭಾರತ ಈಗಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡುತ್ತಾ ಅಥವಾ ಇಲ್ಲೂ ಕೂಡ ಅವಮಾನಕರ ರೀತಿಯಾದಂಥ ಸೋಲು ಎದುರಾಗುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸೊ ಈ ಎಲ್ಲಾ ಕಾರಣಗಳಿಂದ ಭಾರತಕ್ಕೆ ಶ್ರೀಲಂಕಾ ಟೆಸ್ಟ್ ಸರಣಿ ತುಂಬಾನೇ ಮುಖ್ಯವಾಗುತ್ತೆ. ಇನ್ನು ಭಾರತ ಹಾಗೆ ಲಂಕಾ ತಂಡಗಳು 1982ರಿಂದಲೂ ಕೂಡ ಟೆಸ್ಟ್ ಸರಣಿಗಳನ್ನು ಆಡ್ತಾ ಬರ್ತಿವೆ. ಭಾರತ ಮೊದಲ ಸಲ ಲಂಕಾದಲ್ಲಿ ಟೆಸ್ಟ್ ಅನ್ನು ಆಡಿದ್ದು 1985ರಲ್ಲಿ. ಅದರಲ್ಲಿ ಶ್ರೀಲಂಕಾ ತಂಡನೇ ಗೆದ್ದಿತ್ತು. ಆ ಬಳಿಕ ಭಾರತ ತಂಡ ಲಂಕಾ ಪ್ರವಾಸವನ್ನು ಸಾಕಷ್ಟು ಸಲ ಕೈಗೊಂಡಿದೆ. ಬಟ್ 2008ರ ಬಳಿಕ ಲಂಕಾದಲ್ಲಿ ಭಾರತ ತಂಡ ಟೆಸ್ಟ್ ಸರಣಿಯನ್ನ ಸೋತಿಲ್ಲ. 2010ರಲ್ಲಿ ಸರಣಿ ಡ್ರಾನಲ್ಲಿ ಎಂಡ್ ಆಗಿದ್ರೆ 2015 ಹಾಗೆ 17ರ ಸರಣಿಗಳಲ್ಲಿ ಭಾರತ ಗೆಲುವನ್ನ ಕಂಡಿತು. ಸೊ ಒಟ್ಟಾರೆಯಾಗಿ ಕಳೆದ 18 ವರ್ಷಗಳಲ್ಲಿ ಭಾರತ ತಂಡ ಲಂಕಾದಲ್ಲಿ ಸರಣಿ ಸೋತಿಲ್ಲ ಟೆಸ್ಟ್ ಮಾದರಿಯಲ್ಲಿ. ಹಾಗೆ ಭಾರತ ಹಾಗೂ ಲಂಕಾ ಎರಡೂ ದೇಶಗಳಲ್ಲಿ 2008ರ ಬಳಿಕ ನಡೆದಿರುವಂತ ಒಟ್ಟು 6 ಟೆಸ್ಟ್ ಸರಣಿಗಳಲ್ಲಿ ಭಾರತ ಅಜೇಯವಾಗಿರುವಂತದ್ದು. 5 ಸರಣಿಗಳಲ್ಲಿ ಟೀಮ್ ಇಂಡಿಯಾ ಗೆದ್ದಿದ್ರೆ 1 ಸರಣಿ ಡ್ರಾನಲ್ಲಿ ಎಂಡ್ ಆಗಿದೆ. ಕಳೆದ 10 ಟೆಸ್ಟ್ ಪಂದ್ಯಗಳಲ್ಲೂ ಕೂಡ ಭಾರತ ಅಜೇಯವಾಗಿದೆ. ಸೊ ಈ ಗೆಲುವಿನ ಓಟವನ್ನ ಕೂಡ ಈ ಸಲ ಮುಂದುವರಿಸಬೇಕಾದಂತ ಅನಿವಾರ್ಯತೆ ಇದೆ. 2024ರ ಅಕ್ಟೋಬರ್-ನವೆಂಬರ್ನಲ್ಲಿ ಭಾರತ ತಂಡ ತವರಿನಲ್ಲೇ ನ್ಯೂಜಿಲೆಂಡ್ ವಿರುದ್ಧ 0-3 ಅಂತರದಲ್ಲಿ ಕ್ಲೀನ್ ಸ್ವೀಪ್ ಆಗಿ ಹೀನಾಯವಾಗಿ ಸೋಲನ್ನ ಕಂಡಿದ್ರು. ಸೊ ಅದು ಭಾರತಕ್ಕೆ ತವರಿನಲ್ಲಿ 12 ವರ್ಷಗಳಲ್ಲಿ ಎದುರಾದಂತ ಮೊದಲ ಟೆಸ್ಟ್ ಸರಣಿಯ ಸೋಲು. ಸೊ ಇದು ಭಾರತಕ್ಕೆ 12 ವರ್ಷಗಳ ಪಾರುಪತ್ಯವನ್ನ ಎಂಡಾಗುವಂತೆ ಮಾಡಿತ್ತು. ಅದೇ ವರ್ಷಾಂತ್ಯದಲ್ಲಿ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡಿದ್ದ ಭಾರತ 5 ಪಂದ್ಯಗಳ ಸರಣಿಯನ್ನ 1-3 ಅಂತರದಲ್ಲಿ ಕಳ್ಕೊಂಡಿತ್ತು, ಅಂದ್ರೆ ಸೋಲನ್ನ ಕಂಡಿತ್ತು. 1 ಪಂದ್ಯ ಮಾತ್ರ ಗೆದ್ದದ್ದು. ಆಸ್ಟ್ರೇಲಿಯಾ ವಿರುದ್ಧ 10 ವರ್ಷಗಳ ಬಳಿಕ ಭಾರತಕ್ಕೆ ಎದುರಾಗಿದ್ದಂತ ಸೋಲದು. ಕಳೆದ ವರ್ಷ ನವೆಂಬರ್ನಲ್ಲಿ ಭಾರತಕ್ಕೆ ಆಗಮಿಸಿದಂತ ದಕ್ಷಿಣ ಆಫ್ರಿಕಾ ತಂಡ 2 ಪಂದ್ಯಗಳ ಸರಣಿಯನ್ನ 0-2 ಅಂತರದಲ್ಲಿ ಕೈವಶ ಮಾಡಿಕೊಂಡಿತ್ತು. ಈ ಮೂಲಕ ಭಾರತ ತಂಡ ಮತ್ತೊಮ್ಮೆ ಕ್ಲೀನ್ ಸ್ವೈಪ್ ಆಗಿ ಬರೋಬ್ಬರಿ 25 ವರ್ಷಗಳ ಬಳಿಕ ದಕ್ಷಿಣ ಆಫ್ರಿಕಾ ವಿರುದ್ಧ ತವರಿನಲ್ಲಿ ಟೆಸ್ಟ್ ಸರಣಿ ಸೋತಂತ ಹೀನಾಯ ದಾಖಲೆ ಬರೆದಿತ್ತು. ಹೀಗೆ ಕಳೆದ 2-3 ವರ್ಷಗಳಿಂದ ಭಾರತ ಟೆಸ್ಟ್ ಮಾದರಿಯಲ್ಲಿ ಕಂಪ್ಲೀಟ್ ಆಗಿ ಹಳ್ಳ ಹಿಡಿದಿದೆ. ಈಗ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಬರಬೇಕು ಅಂದ್ರೆ, ಗತವೈಭವ ಮರಳಿ ಸಿಗಬೇಕು ಅಂತಂದ್ರೆ ಶತಾಯ ಗತಾಯ ಲಂಕೆಗೆ ಭಾರತ ಲಗಾಮು ಹಾಕ್ಲೇಬೇಕು. 2-2 ಪಂದ್ಯಗಳನ್ನ ಗೆದ್ದರೆ ಮಾತ್ರನೇ ಮುಂದಿನ ಜರ್ನಿ ಈಸಿ ಆಗುತ್ತೆ. ನಮಸ್ಕಾರ.